ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಹರ್ಷರಾಜ್ ಹುಣಸೂರು. ಇವತ್ತು ನಾನು ನಿಮಗೆ ಕೊಡುವಂಥ ಮಾಹಿತಿ ಏನಂತಂದರೆ ಜೀವರಕ್ಷಕ ಹೆಲ್ಮೆಟ್. ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡುವಂಥ ಪ್ರಯತ್ನ HT ಹುಣಸೂರು ವಾಹಿನಿಯಿಂದ ಮಾಡ್ತೀವಿ. ಬೈಕ್ ಸವಾರರಿಗೆ ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ಸಾಮಾಜಿಕ ಜಾಗೃತಿನ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಚೆನ್ನಾಗಿ ವಿಸ್ತೃತವಾಗಿ ಕೊಡ್ತಾರೆ. ಯೂಸ್ ಯುವರ್ ಬ್ರೈನ್, ಆಲ್ವೇಸ್ ವೇರ್ ಹೆಲ್ಮೆಟ್ ಅಂತಲೂ ಕೂಡ ಸಂದೇಶವನ್ನು ಸಾರ್ತಾ ಇರ್ತಾರೆ. ಈ ರೀತಿ ಸಂದೇಶವನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ತುಂಬ ಕಡೆ ಆಕ್ಸಿಡೆಂಟ್ ಆದಾಗ ಬೈಕ್ ಸವಾರರು ಬಿದ್ದು ಇಂಜೂರ್ಡ್ ಆಗ್ತಾರೆ. ಆಗ ಅಲ್ಲಿರುವಂಥ ಜನರು ಹೇಳೋದು, ಯಪ್ಪ ಅದೆಂಥ ಆಕ್ಸಿಡೆಂಟ್ ಗೊತ್ತಾ ನಿನಗೆ, ಹೆಲ್ಮೆಟ್ ಹಾಕಿರಲಿಲ್ಲ, ಸರಿಯಾಗಿ ತಲೆಗೆಟ್ಟು ಬಿದ್ದು ಅವನ ತಲೆ ಹೊಡೆದು ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಹೆಲ್ಮೆಟ್ಗೆ ಡ್ಯಾಮೇಜ್ ಆಗಲಿ ನಿಮಗಲ್ಲ ಅಂತ ಹೇಳ್ತಾ ನಾವು ಒಳ್ಳೆ ಮಾತನ್ನ ತಿಳಿಪಡಿಸ್ತೀವಿ. ಏನಂದರೆ ಪೊಲೀಸವರು ನಿಮ್ಮನ್ನು ವಿತೌಟ್ ಹೆಲ್ಮೆಟ್ ಇದ್ದರೆ ದಂಡ ಹಾಕ್ತಾರೆ ಅಂತ ಹೇಳಿ ಹೆಲ್ಮೆಟ್ ಹಾಕಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಮನೇಲಿ ಹೋಗಬೇಕಾದ್ರೆ. ಸೊ ಹೆಲ್ಮೆಟ್ ವೇರ್ ಮಾಡಿ, ಅದರಿಂದ ನಿಮ್ಗೆ ಯಾವುದೇ ರೀತಿಯ ಲಾಸಸ್ಗಳು ಕೂಡ ಆಗಲ್ಲ. ಸೊ ಟೇಕ್ ಕೇರ್ ಅಬೌಟ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಾ ಇವತ್ತಿನ ಸ್ಲೋಗನ್ ಹೇಳ್ತಾ ನಿಮಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ವಿಡಿಯೋನ. ಈಗ ನಾವು ಕರ್ಕೊಂಡು ಹೋಗ್ತಿರೋದು ನಿಮ್ಮನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ. ಇದು ದೇವಸ್ಥಾನವು ಬಿಳಿಕೆರೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಜನಗಳ ಬಾಯಲ್ಲಿ ನಾವು ಇದನ್ನು ತಾಯಿ ಪವಾಡನ ಸಂಪೂರ್ಣವಾಗಿ ಕೇಳಿ ಪಡೆದಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಾವು ಲೈವಾಗಿ ಹೋಗಿ ನೋಡಿದ್ರೆ ಏನು ನಮಗೆ ಮಾಹಿತಿ ಸಿಗ್ಬೋದು, ಮತ್ತು ತಾಯಿಯ ಶಕ್ತಿಯ ಬಗ್ಗೆ ಹಲವಾರು ಮಾತುಗಳಿದೆ. ಅಲ್ಲಿ ಬಂದಿರುವಂಥ ಭಕ್ತಾದಿಗಳಲ್ಲಿ ಯಾರು ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾರೆ ಅವ್ರ ಜೊತೆನೂ ಕೂಡ ಮಾತಾಡಿಸ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ HT ಹುಣಸೂರು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ತಾಯಿ ದರ್ಶನ ಮಾಡುವವರೆಗೂ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಉಪಯೋಗಕ್ಕೆ ಬರುತ್ತೆ.
ನಮಸ್ಕಾರ ಸರ್, ನಿಮ್ಮ ಹೆಸರು ಹೇಳ್ತೀರಾ? ತಮ್ಗೆ ನಮಸ್ಕಾರ. ನನ್ನ ಹೆಸರು ಚಿಕ್ಕೇಗೌಡ ಅಂತ. ಸರ್, ನೀವು ಏನ್ ಕೆಲಸ ಮಾಡ್ತೀವಿ, ವೃತ್ತಿನ ಆಧರಿಸಿದಿರಾ? ಯಾವ ವಿಷಯ ಮಾಡ್ತೀವಿ ನಾವು ಸರ್? ಈ ದೇವಸ್ಥಾನಕ್ಕೆ ನೀವು ಎಷ್ಟನೇ ಸಲ ಬರ್ತಾ ಇರೋದು? ಇದೇ ಫಸ್ಟ್ ಬಂದಿರೋದು. ನಮ್ಮ ಸ್ನೇಹಿತರು ಚೋಳನಹಳ್ಳಿಯವರು, ಲಂಕೇಶ್ ಅವರು ಬನ್ನಿ ಒಂದ್ಸಾರಿ, ನಮಗೆ ಒಳ್ಳೆ ಮಾಹಿತಿ ಸಿಗ್ತದೆ, ದರ್ಶನ ಮಾಡ್ಕೋಗಿ ಅಂದ್ರು. ನಾವು ಇಲ್ಲಿ ಬಂದಿದ್ದೀವಿ ಸರ್ ದರ್ಶನ ಮಾಡೋಕ್ಕೆ. ಅಂದ್ರೆ ಈ ಅಮ್ಮನ ಮೇಲೆ ತುಂಬಾ ಸಂಪೂರ್ಣವಾಗಿ ನಾವು ನಂಬಿಕೆ ಇಟ್ಟಿದ್ದೀವಿ. ಈ ಜಾಗದಲ್ಲಿ, ಈ ಕಾಡಲ್ಲಿ ಈ ಅಮ್ಮ ನೆಲೆಯಾಗವ್ರು ಎಲ್ಲಮ್ಮ ಅಂದ್ರೆ ನಾವಂತೂ ಹೆಮ್ಮೆ ಪಡುವಂತ ವಿಚಾರ ಇದು. ಬಹಳ ಸಂತೋಷವಾಗಿ ನಾವು ಬಹಳ ಇಲ್ಲಿ ಬಂದ್ರೆ ಏನೋ ಒಂದು ಮುಕ್ತಿ ನಮ್ಗೆ ಸಿಗ್ತಾ ಇದೆ ಅಂತ ನಮ್ ಕನ್ಸಲ್ಲಿ ಕಾಣ್ತಾ ಇದೀವಿ. ಸರ್, ಇಲ್ಲಿ ತಾಯಿ ಪವಾಡದ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ತಾಯಿ ಪವಾಡ ಬಗ್ಗೆ ವಿಚಾರ ಇನ್ನೂ ಸ್ವಲ್ಪ ತಿಳಿದಿಲ್ಲ ನಾವು. ಇಲ್ಲಿ ಪವಾಡ ಹೇಳಿರುವಂತ ಪುಣ್ಯಾತ್ಮರು ಭಗವಂತ ಸರ್ಪನೆಲ್ಲ ಓಡಾಡಿ, ತಾಯಿ ಹತ್ರ ಸುತ್ತ ಸ್ವಲ್ಪ ಓಡಾಡಿ ಒಂದಷ್ಟು ಸುತ್ತ ಆಗಿದೆ ಅಂತ ಕೆಲವು ಜನಕ್ಕೆ, ನಮ್ಗಂತೂ ಆಗಿಲ್ಲ. ಓಕೆ, ನೀವೇನು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿನ ಸುತ್ತಮುತ್ತಲ ಜನನು ಏನ್ ಹೇಳಿದಾರೆ ಅದನ್ನ ನೀವು ಸಂಪೂರ್ಣವಾಗಿ ನಂಬ್ತೀರಾ? ನಂಬ್ತೀರಿ ಸರ್, ತಾಯಿ ಪವಾಡನ ನಂಬ್ತೀರಾ? ನಂಬ್ತೀರಿ. ಈಗ ನಾವೀಗ ನೋಡೋದಾದ್ರೆ, ನೀವು ವಿಳ್ಯದೆಲೆ ಮತ್ತೆ ನಿಂಬೆಹಣ್ಣ ತಗೊಂಡಿದ್ದೀರಾ. ಸೊ ಇದ್ರ ಇವಾಗ ನನ್ಗೆ ಈ ಕಾಡಿನಲ್ಲಿ ಎಲ್ಲಮ್ಮನ ಒಂದ್ ದರ್ಶನ ಸಿಕ್ತು ಅಂದ್ರೆ ಬಹಳ ಅದ್ದೂರಿಯಾಗಿ ನನಗೆ ಸಂತೋಷವಾದಂತ ವಿಚಾರ ಇದು. ಓಕೆ, ಒಳಗಡೆ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಒಂಥರ ನನಗೆ ಬಹಳ ಉಲ್ಲಾಸವಾಯ್ತು ನನಗೆ. ಅಲ್ಲಿ ಒಳಗಡೆ ದರ್ಶನ ಮಾಡಿದ್ರು, ನಿಂಬೆಹಣ್ಣನ್ನು ಪೂಜಿಸಿಕೊಟ್ಟವ್ರೆ. ನಿಂಬೆಹಣ್ಣು ಬರಕು ಸುಧಾ ನಮ್ಗೆ ಹೊರ ಆಗ್ತು. ಆಮೇಲೆ ಹಿಲ್ಲೆದೆಲೆ ಮುಟ್ಟಿ, ಹಿಲ್ಲೆದೆಲೆ ಒಳಗೆ ನೋಡಿ ನಮ್ಮ ಭವಿಷ್ಯನ, ನನ್ನ ಮಗನ ಭವಿಷ್ಯ ಅಂದ್ರೆ ಏನು ಮಾಡ್ತಾನೆ ಕೃಷ್ಣ, ಅವನು ಆ ಕಷ್ಟ ಪೂರ ಸಂಪೂರ್ಣವಾಗಿ ಅವರು ಉದ್ದಪ್ಪ ನಮ್ಗೆ ಆಶ್ರಯ ನೀಡಿ ಅದನ್ನ ಹೇಳಿದ್ರು. ಅಲ್ಲಿಂದ ತಡೆ ಹೊಡ್ಸ್ಕೊಂಡು ಬಂದಿದ್ದೀವಿ. ಈಗ ಬಹಳ ಸಂತೋಷವಾದ ಈ ನಾಡಲ್ಲಿ ಈ ನಮ್ಮವ್ವ ನೆಲೆಯಾಗಿ ನಮ್ಗೆ ಎಲ್ಲಮ್ಮ ಅವರು ನಮ್ಗೆ ಮುಂದೆ ಕಾಪಾಡ್ತಾರೆ, ರಕ್ಷಣೆ ಕೊಡ್ತಾರೆ, ನಮ್ಗೆ ದಾರಿ ತೋರ್ತಾರೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ನಮ್ಗೆ ವಿಷಯ ತಿಳಿಸಿದೆ. ಈಗ ನಮ್ಗೆ ಬಂದು ಸೇವೆ ಮಾಡೋಕ್ಕೆ ನಮ್ಗೆ ಈ ತಾಯಿಗೆ ಅನಂತ ನಮಸ್ಕಾರ ಮಾಡ್ತಾ ನಿಮ್ ಜೊತೆ ಮಾತಾಡೋಕ್ಕೆ ಇನ್ನೂ ಸುಧಾ ನಮ್ಗೆ ಅನಂತ ನಮಸ್ಕಾರ ಮಾಡ್ತಾ ಈ ಎರಡು ಮಾತನ್ನ ಮುಗಿಸಕ್ಕೆ ಅವಕಾಶ ಕೊಡುವಂತ ನನಗೆ ಓಕೆ, ನಾವು ವಿಡಿಯೋ ಮಾಡ್ತಿರೋ ಮಧ್ಯದಲ್ಲಿ ಸರ್ ಹೊರಟಿದ್ರು. ಏನಕ್ಕೆ ಅಂತ ಅಂದ್ರೆ, ಆ ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಅವ್ರ ಟೋಕನ್ ಪ್ರಕಾರ ನಂಬರ್ಸ್ ಗಳನ್ನ ಕೊಡ್ತಾರೆ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ಟೋಕನ್ ಪ್ರಕಾರ ನಂಬರ್ ಕೊಡ್ತಾರೆ. ಆ ನಂಬರಿನ ಪ್ರಕಾರನೇ ಅವ್ರನ್ನ ಫೋಕಸ್ ಮಾಡಿ ಕರೀತಾರೆ ಜನಗಳನ್ನ. ಇದು ಭಕ್ತಾದಿಗಳು ತೀವ್ರವಾದ ನಂಬಿಕೆನ ಇಟ್ಟಿದ್ದಾರೆ ತಾಯಿ ಮೇಲೆ. ಅದನ್ನ ಈಗ ಅವ್ರ ಒಳಗಡೆ ಹೋಗಿ ಅದರ ವಿಚಾರವನ್ನ ನಮ್ಗೆಲ್ಲ ತಿಳಿಪಡಿಸಿದ್ದಾರೆ. ಎಷ್ಟು ಶಕ್ತಿ ದೇವಿಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೋದಾಗತ್ತೆ. ಸೊ ಇದೇ ತರ ಇನ್ನೂ ಭಕ್ತಾದಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀವಿ. ನಿಮ್ಮ ಪೂರ್ಣ ಹೆಸರೇನು ಸರ್? ಸರ್, ನನ್ನ ಹೆಸರು ರಂಗಪ್ಪ ಅಂತ ಸರ್. ಸರ್, ಯಾವ ಊರಿನವ್ರು ನೀವು? ನಾವು KR ನಗರ ಸರ್, ಕೆಸ್ತೂರ್ ಕೊಪ್ಪಲು ಪಕ್ಕ ಹಳ್ಳಿ. ನಾವು KR ನಗರದಲ್ಲಿ ವಾಸ ಇದೀವಿ ಸರ್. ಏನ್ ಕೆಲಸ ಮಾಡ್ತೀರಾ ಸರ್? ಸರ್, ನಾವು ಗೊಬ್ಬರದ ಅಂಗಡಿ ವ್ಯಾಪಾರ ಮಾಡ್ತೀವಿ ಸರ್. ಗೊಬ್ಬರದ ಅಂಗಡಿ ರಂಗನಾಥ ಟ್ರೇಡರ್ಸ್ ಅಂತ KR ನಗರದಲ್ಲಿ ಹೋಲ್ಸೇಲ್ ಡೀಲರ್ ಸರ್, ಮೈಸೂರು ಡಿಸ್ಟಿಕ್. ನಾನು ಹೋಲ್ಸೇಲ್ ಫರ್ಟಿಲೈಸರ್ ಕಂಪ್ನಿ ಗೊಬ್ಬರ ಸಪ್ಲೈ ಮಾಡ್ತೀವಿ ಸರ್, ಎಲ್ಲ ಸಬ್ ಡೀಲರ್ಗಳಿಗೆ, ರೈತರ ಸೇವೆ ಮಾಡ್ತೀವಿ ಸರ್. ಸರ್, ನಿಮ್ಮ ಅಂಗಡಿ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಟ್ರೆ ನೀವು ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ತಿಳಿಸಬಹುದು. ಏನಕ್ಕೆ ರೈತರದು ಅಂತ ಹೇಳ್ತಿದ್ದೀರಾ, ರೈತರ ಮೇಲೆ ನಮ್ಗೆ ಅಪಾರವಾದಂತ ಬಾಂಧವ್ಯವಿದೆ. ನಮ್ಗೆ ಅನ್ನ ಹಾಕೋರವರು, ಅದ್ರ ಮುಖಾಂತರ ನಿಮ್ಮ ಅಂಗಡಿಗಳಲ್ಲಿ ಏನು ಸಿಗ್ಬೋದು, ನಿಮ್ಮ ಟ್ರೇಡರ್ಸ್ ಏನೇನು ಸಿಗ್ಬೋದು ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ನಮ್ಮ ರಂಗನಾಥ ಟ್ರೇಡರ್ಸ್ ಅಂತ ನಮ್ದು CM ರಸ್ತೆಯಲ್ಲಿ ಇರೋದು, KR ನಗರ ಪಕ್ಕದಲ್ಲಿ ನವನಗರ ಅರ್ಬನ್ ಬ್ಯಾಂಕ್ ಅಂತ ಇದೆ. ಅಲ್ಲಿಗೆ ಬಂದ್ರೆ ನಿಮಗೆ ಎಲ್ಲಾ ತರದ ರಾಸಾಯನಿಕ ಗೊಬ್ಬರಗಳು ಮತ್ತೆ ಬಿತ್ತನೆ ಬೀಜಗಳು, ಕ್ರಿಮಿನಾಶಗಳು, ಆಮೇಲೆ ರೈತರಿಗೆ ಸಲಹೆಗಳು ಸಿಗ್ತವೆ ಚೆನ್ನಾಗಿ. ಯಾವ ಬೆಳೆ ಯಾವ ಅವಧಿಲಿ ಬೆಳಿಬೇಕು, ಯಾವ ಅವಧಿಲಿ ಮತ್ತೆ ಇದು ತಗೋಬೇಕು, ಸಿಂಪಡಣೆ ಮಾಡ್ಬೇಕು, ಇಳುವರಿ ಯಾವ ತರ ತಗೋಬೇಕು, ರೈತರಿಗೆ ಸಲಹೆಗಳೆಲ್ಲ ನೀಡ್ತಾ ಬರ್ತಾ ಇದೀವಿ. ನಾನು ಆಲೆ ಹೆಚ್ಚು ಕಡಿಮೆ 22 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಅದ್ಭುತವಾದಂತಹ ಸೇವೆ ಸಲ್ಲಿಸಿದೀರಾ ಸರ್. ಏನಕ್ಕೆ ರೈತರಿಗೆ ಸಹಾಯ ಆಗುವಂತ ರಸಗೊಬ್ಬರಗಳ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾಹಿತಿನೂ ಕೂಡ ಒಳಗೊಂಡಿದ್ದೀರಾ. ತಾಯಿ ನಿಮ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ಸರ್. ದೇವ್ರು ನಿಮ್ಗೆ ಯಾವಾಗ್ಲೂ ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ತಾಯಿ ನಿಮ್ಗೆ ರೇಣುಕಾ ಯಲ್ಲಮ್ಮನವರು ಕಾಪಾಡ್ಲಿ ಅಂತ ನಾವು ಶುಭ. ನಮಸ್ತೆ ಸರ್. ಸರ್, ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ನೀವು ಇದು ಎಷ್ಟನೇ ಸಲ ಬರ್ತಾ ಇರೋದು? ಸರ್, ಇದೇ ಮೊದಲನೇ ಸಲ ಬರ್ತಾ ಇರೋದು ಸರ್. ನಿಮ್ಗೆ ಯಾರು ಸೂಚನೆ ಕೊಟ್ಟಿದ್ದು ಇಲ್ಲಿ ಬರಕ್ಕೆ? ನಮ್ಮ ಫ್ರೆಂಡ್ ಒಬ್ರು ಇವ್ರು ಅಂತ ಲಂಕೇಶ್ ಅಂತ ಅಂದ್ಬಿಟ್ಟು ಚೌಡನಹಳ್ಳಿ ಅವರು, ಇಲ್ಲಿ ಪಕ್ಕದ ಗ್ರಾಮದವರು. ಅವರು ಇಲ್ಲಿ ನಾವು 2-3 ಸಲ ಬಂದು ಅವರ ಕೆಲಸ ಕಾರ್ಯಗಳೆಲ್ಲ ಸಮೃದ್ಧಿಯಾಗಿ ಆಗಿ ಯಶಸ್ಸು ಕೊಟ್ಟಿರೋದ್ರಿಂದ ನಮಗೂ ಅದನ್ನು ತಿಳಿಸಿದ್ರು. ನಮಗೂ ಕೆಲಸ ಕಾರ್ಯಗಳು ಇದ್ವಲ್ಲ, ವ್ಯಾಪಾರ ವ್ಯವಹಾರದಲ್ಲೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ದೇವಿಯ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ.
ಸರ್ ತಾಯಿನ ಎಷ್ಟು ಪ್ರಮಾಣದಲ್ಲಿ ನಂಬ್ತೀರಾ ಈಗ? ಯಾಕಂದ್ರೆ ಇನ್ನೂ ದೇವಿ ಹತ್ರ ಹೋಗಿ ನೀವು ಮಾತಾಡಿಲ್ಲ. ಸೊ ನಮ್ಮ ಆತ್ಮದಲ್ಲಿರೋದು ಈಗ ನಾವು 100ಕ್ಕೆ 100 ಭಾಗನೂ ನಂಬಕ್ಕೆ ಇದೆ. ಅದು ದೇವ್ ತಾಯಿ ಏನ್ ಮಾಡೋದು, ಒಳ್ಳೇದ್ ಮಾಡೋದು, ಇದ್ ಮಾಡೋದು ಅದಕ್ಕೆ ದೇವಿಗೆ ಸೇರಿದ್ದು. ನಾವು ನಂಬೋದು ನಮ್ಮ ಕರ್ತವ್ಯ 100% ನಂಬಲೇಬೇಕು, 100%. ಸರ್ ಈಗ ನೀವು ಅನ್ಕೊಂಡಿದ್ದಾಗತ್ತೆ ಅಂತ ಅನ್ಕೊಳ್ಳಿ, ಎಷ್ಟು ಖುಷಿ ಪಡ್ತೀರಾ? ಸರ್ 100ಕ್ಕೆ 100% ಖುಷಿ ಪಡ್ತೀವಿ. ನಾವು ಇನ್ನೊಬ್ರಿಗೆ ಮತ್ತೆ ಒಳ್ಳೇದಾಗ್ಲಿ ಅಂತ ಬೇರೆಯವ್ರಿಗೂ ಅದನ್ನ ಹೇಳ್ತೀವಿ. ತಾಯಿ ದರ್ಶನ ಮಾಡಿ ನಿಮ್ಗೂ ಒಳ್ಳೇದಾಗ್ಲಿ, ಆಶೀರ್ವಾದ ಪಡೀರಿ ಅಂತ ಹೇಳ್ತೀವಿ ನಾವು. ಹಾಯ್ ಗಾಯ್ಸ್, ನಾವಿವತ್ತೆಲ್ಲರೂ ಎಂಗೇಜ್ಮೆಂಟಲ್ಲಿ ಇದ್ದೀವಿ. ಹಾಯ್ ಗಾಯ್ಸ್, ನಾವೆಲ್ಲ ಇವತ್ತು ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ಬಂದಿದ್ದೀವಿ. ಇವತ್ತು ಬ್ಲಾಗ್ ಮಾಡ್ತಾ ಇದೀವಿ ನಾವು. ಇವರು ನಮ್ ಚಿಕ್ಕಪ್ಪ, ಇವರು ನಮ್ ಚಿಕ್ಕಮ್ಮ, ಇವರು ನಮ್ಮ ಮಮ್ಮಿ, ಇವ್ರು ನನ್ನ ಹಸ್ಬೆಂಡ್, ಇವ್ರು ನನ್ನ ಬ್ರದರ್, ಇವ್ರು ನನ್ನ ಪಪ್ಪ, ಇವ್ರು ಪಕ್ಕದ ಮನೆ ಆಂಟಿ, ಅವರು ನಮ್ಮ ಅಜ್ಜಿ, ನಮ್ ತಾತ. ನಾವೆಲ್ಲ ಇವತ್ತು ಫಂಕ್ಷನ್ ಬಂದಿದ್ದೀವಿ. ಗೈಸ್, ಇವಾಗ ಇಬ್ರು ಹುಡುಗಿರು ಕೂತ್ಕೋತಾ ಇದ್ದಾರೆ. ಇನ್ನ ರಿಂಗ್ ಚೇಂಜ್ ಆಗಿಲ್ಲ. ರಿಂಗ್ ಚೇಂಜ್ ಆಗೋದು ಕಾಣಿಸ್ತಾ ಇಲ್ಲ. ಕ್ಯಾಮ್ರಾಮನ್ ಎಲ್ಲ ಬಂದವ್ರೆ. ಜನದ ಜಾತ್ರೆ. ನಾವು ಲಾಸ್ಟ್ ಬೆಂಚ್ ನಮ್ದು ಕಡಿಂಗ್ ಗೊತ್ತಾಯ್ತು. ನಮ್ಮ ಅತ್ತೆ ಕಡೆ ಸೇಮ್ ಸೀರೆ ಅಂತ ಸೇಮ್ ಕಲಿತೇವೆ. ನಮ್ಮ ಅತ್ತೆ ಹತ್ರ ಮೈಕ್ ಅಂತ. ಗೈಸ್, ಅವರಿಗೆ ಕೇಳೋಣ ಫಂಕ್ಷನ್ ಬಂದು ಏನ್ ಅನಿಸ್ತು ಅಂತ. ಬನ್ನಿ ಬನ್ನಿ, ಹೆಂಗ್ ಅನಿಸ್ತು ಅಂತ ಕೇಳೋಣ. ಫಂಕ್ಷನ್ ಬಂದಿದ್ರೆ ಟ್ರಾವೆಲ್ ಎಲ್ಲ ಹೇಗ್ ಅನಿಸ್ತು? ಸೂಪರ್ ಆಗೋಯ್ತು. ಕಾಲ್ ನೋವು ಬಂತು. ಬೈಕಲ್ಲಿ ಬಂದ್ರ, ಏರೋಪ್ಲೇನ್ ಅಲ್ಲಿ ಬಂದ್ರ? ಸದ್ಯಕ್ಕೆ ಕಾರಲ್ಲ, ಹೆಲಿಕಾಪ್ಟರ್ ಬಂದಿದ್ದೀವಿ. ಅವ್ರು ಹೆಲಿಕಾಪ್ಟರ್ ಬಂದ್ರೆ, ನಮ್ ಚಿಕ್ಕಪ್ಪನ ಕೈನ ಬನ್ನಿ. ನೀವ್ ಇದ್ರಲ್ಲಿ ಬಂದ್ರಿ? ನಾವು ನಡ್ಕೊಂಡು ಬಂದಿದ್ವಿ. ಅವರು ನೆಡ್ಕೊಂಡ್ ಬಂದ್ರಂತೆ. ಗೈಸ್, ಗೊತ್ತಿಲ್ಲ ನಮ್ಮಪ್ಪ. ಮನೆಯಿಂದ ಹೇಳ್ಕೊಂಡ್ ಬಂದೆ. ಅವ್ರು ಮೇಲ್ಗಡೆ ಮನೆಯಿಂದ ಬಂದಂತೆ. ನಮ್ಮ ಇನ್ನೊರು ಕೇಳೋಣ. ಕೆಳಗಡೆ ಮನೆಯಿಂದ ಬಂದೆ. ಒಬ್ಳು ಮೇಲ್ಗಡೆಯಿಂದ, ಒಬ್ಳು ಕೆಳಗಡೆಯಿಂದ ಬಂದಿನ ಸ್ಮಾಲ್ ಬೇಬಿ ತಮ್ಮನ ಅವಾಗಿಂದ ಸಿಗಾಕೊಂಡಿರ್ಲಿಲ್ಲ, ಈಗ ಸಿಗಾಕೊಂಡ್ರು. ಬನ್ನಿ ಬನ್ನಿ. ನೀವೆಂತಿಂದ ಬಂದ್ರಿ? ನಾವು ಟ್ರೈನಲ್ಲಿ ಬಂದ್ವಿ. ಅವ್ರು ಟ್ರೈನಲ್ಲಿ ಬಂದಂತೆ. ನೀವ್ ಯಾವತ್ ಬಂದ್ರಿ? ನಿನ್ನೆ ಬಂದ್ರಂತೆ. ಗೈಸ್, ಬನ್ನಿ, ಇವತ್ತೆಲ್ಲ ಪ್ರಚಾರ ಮಾಡ್ಕೊಟ್ಟಿದೀವಿ. ಹಿಂಗೆ ನಮ್ ಫಂಕ್ಷನ್ ಎಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಮ್ಮಂಗ್ ಕೇಳೋಣ ಬನ್ನಿ.
ಗಾಯ್ಸ್ ಅವ್ರ ಅಮ್ಮನ ಹೊಟ್ಟೆಯಿಂದ ಬಂದ್ರಂತೆ. ಈಗ ಹಂಗೆ ನಮ್ಮ ಅಜ್ಜಿ ಕಡೆನ ಅಜ್ಜಿ ನೀವೇಂದ್ರಿಂದ ಬಂದ್ರಿ? ಏನು ನೀವ್ ಎಲ್ಲಿಂದ ಬಂದ್ರಿ? ನಾವು ಶಿವಸ್ಪುರಿಂದ. ಏನ್ರಲ್ಲಿ ಬಂದ್ರಿ? ನಾವು ರೈಲಲ್ಲಿ. ರೈಲಲ್ಲಿ ಬಂದ್ರಂತೆ ಗಾಯ್ಸ್. ನೀವೇನ್ರಲ್ಲಿ ಬಂದ್ರಿ ತಾತ? ನಾವು ಗಾಡಿಲಿ ಬಂದು ಗಾಡಿ ಬಂದಂತೆ ಎಲ್ಲರಿಗಿಂತ ತುಂಬಾ ಅದ್ಭುತವಾದ ಆನ್ಸರ್ ಕೊಟ್ಟಿದ್ದಾರೆ. ಕ್ಲಾಪ್ಸ್ ನಾವ್ ಆಮೇಲೆ ಮಾಡ್ಕೊಳ್ಳೋಣ.
ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಬಂದಿರೋಂಥದ್ದು ನಾನ್ ವೆಜ್ ಶಾಪ್. ಈ ಶಾಪ್ ಬಗ್ಗೆ ಮತ್ತೆ ಇಲ್ಲಿ ಸಿಗುವಂತ ಸ್ಪೆಷಲ್ ಡಿಶಸ್ ಬಗ್ಗೆ ನಮ್ಗೆ ಓನರ್ ಏನಂತ ಪರಿಚಯ ಮಾಡ್ಕೊಡ್ತಾರೆ ನೋಡೋಣ. ಮತ್ತೆ ನಮ್ಮ ಓನರ್ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋಣ. ಎಷ್ಟು ವರ್ಷದಿಂದ ಇವ್ರಿಗೆ ಅನುಭವ ಇದೆ, ಎಷ್ಟು ವರ್ಷದಿಂದ ಮಾಡಿದ್ದಾರೆ, ಇದನ್ನ ಎಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಏನು? ನನ್ನ ಹೆಸರು ಚಂದ್ರಶೇಖರ್ ಅಂತ. ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ನಾನು ಆಲ್ಮೋಸ್ಟ್ ಈಗ 10 years ಆಯ್ತು ಈ ಬಿಸ್ನೆಸ್ ಅಲ್ಲಿ. ಫಸ್ಟ್ ನಂದು ಹುಬ್ಳಿಯಲ್ಲಿ ಇತ್ತು, ರೆಸ್ಟೋರೆಂಟ್ ಇತ್ತು. ಅದಾದ್ಮೇಲೆ ಅದೊಂದು 8 ವರ್ಷ ಇತ್ತು. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ನಂದು ರೀಸೆಂಟ್ ಆಗಿ ನಮ್ಮ ಫಾದರ್ ಈ ಕಡೆ ಶಿಫ್ಟ್ ಆದ್ರು ಅಂತ ನಾವು ಕಂಪ್ಲೀಟ್ ಫ್ಯಾಮಿಲಿ ಈ ಕಡೆ ಶಿಫ್ಟ್ ಆದ್ವಿ. ಆದ್ಮೇಲಿಂದ ಈ ಹೋಟೆಲ್ ನ ನಡೆಸ್ತಿದೀವಿ ಈಗ. ಓಕೆ, ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಾಗಿದೆ ಸರ್? ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ, ಈಗ 4 days ಆಯ್ತು ಸ್ಟಾರ್ಟ್ ಆಗಿ. ಇದಕ್ಕಿಂತ ಮುಂಚೆ ನಾನು ಫಾಸ್ಟ್ ಫುಡ್ ಬಿಸ್ನೆಸ್ ಇತ್ತು, ಅದು ಚೆನ್ನಾಗಿ ನಡೀತಿದೆ ಇವಾಗ್ಲೂ. ಓಕೆ, ಬಿಳಿಕೆರೆಯಲ್ಲೇ ಅಲ್ಲಿ ಬಿರಿಯಾನಿ ಬಹಳ ಫೇಮಸ್ ಆಗಿತ್ತು, ಅದರಿಂದ ನಾವು ದೊಡ್ಡ ಹೋಟೆಲ್ ಮಾಡಿದೀವಿ ಇವಾಗ. ಈಗ ಜನದ್ದು ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಈಗ ಅದಕ್ಕೆ ಇನಾಗ್ರಲ್ ಆಫರ್ ಅಂತ ಬೈ 1 get 1 ಬಿರಿಯಾನಿ ಆಫರ್ ಇಟ್ಟಿದ್ವಿ 15 ತನಕ. ಈಗ ನಾವೇನ್ ಕೇಳೋದಂದ್ರೆ ಇಲ್ಲಿ ಸ್ಪೆಷಲ್ ಏನು ಬಿರಿಯಾನಿ ಅಂತ ಹೇಳಿದ್ರೆ ಯಾವ ರೀತಿ ಸ್ಪೆಷಲ್ ಬಿರಿಯಾನಿ ಸಿಗುತ್ತೆ, ಅದ್ರ ಜೊತೆ ಸೈಡ್ ಡಿಶಸ್ ಏನೇನು ಸಿಗುತ್ತೆ, ಸ್ಟಾರ್ಟರ್ಸ್ ಏನೇನು ಸಿಗುತ್ತೆ, ನಮ್ಮ ಏನಿದೆ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬಿರಿಯಾನಿ ಅಂದ್ರೆ ಎಸ್ಪೆಷಲಿ ಮೈಸೂರಲ್ಲಿ ಜಾಸ್ತಿ ಹೈದರಾಬಾದಿ ಸ್ಟೈಲ್ ಇಲ್ಲ ಬಿರಿಯಾನಿ ಇಲ್ಲೂನು. ಸೊ ಹಂಗಾಗಿ ನಾವು ಮೇನ್ ಹೈದರಾಬಾದಿ ಬಿರಿಯಾನಿಗೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾಡ್ತಾ ಇದೀವಿ ಬಾಸ್ಮತಿ ರೈಸ್ ಅಲ್ಲಿ. ಸೊ ಅದು ಬಿಟ್ಟು ನಿಮ್ಗೆ ಸ್ಟಾರ್ಟರ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ನಾನ್ ವೆಜ್ ಅಲ್ಲಿ ಚಿಕನ್ ಅಲ್ಲಿ ಸಿಗುತ್ತೆ, ಬಿಟ್ರೆ ಪನ್ನೀರ್ ಸಿಗುತ್ತೆ, ಬೇಬಿ ಕಾರ್ನ್, ಮಶ್ರೂಮ್, ಕಂಪ್ಲೀಟ್ ಆಗಿ ಎಲ್ಲ ಸಿಗುತ್ತೆ. ಅದರಲ್ಲಿ ಸ್ಪೆಷಲಿ ಒಂದು ನಮ್ದು ಸಿಗ್ನೇಚರ್ ಇದೆ, ಚಿಕನ್ ಚೈನಾ ಟೌನ್ ಅಂತ. ಅದು ತುಂಬಾ ಮೂವ್ಮೆಂಟ್ ಇದೆ. ಸೊ ಅದನ್ನ ಟೇಸ್ಟ್ ಮಾಡಿದವರೆಲ್ಲ ಲೈಕ್ ಮಾಡ್ತಾರೆ ಅನ್ಕೋತೀನಿ. ಅದನ್ನ ಬಿಟ್ಟು ಮತ್ತೆ ರೈಸ್ ಐಟಮ್ ತುಂಬಾ ಇದೆ. ಅದನ್ನ ಬಿಟ್ಟು ರೋಟಿ ಇದೆ, ತಂದೂರ್ ಐಟಮ್ಸ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಗ್ರೇವಿ ಐಟಮ್ಸ್ ತುಂಬಾ ಸಿಗುತ್ತೆ. ವೆಜ್ ಅಲ್ಲಿ ವೆರೈಟೀಸ್ ತುಂಬಾ ಇದೆ. ಒಂದು 20+ ವೆರೈಟೀಸ್ ವೆಜ್ ಅಲ್ಲಿ ಸಿಗುತ್ತೆ, ಒಂದು 20+ ವೆರೈಟೀಸ್ ನಾನ್ ವೆಜ್ ಅಲ್ಲಿ ಸಿಗುತ್ತೆ. ಸೊ ಎಲ್ಲಾ ಕೂಡಿ ನಮ್ಮ ಮೆನು ಕಂಪ್ಲೀಟ್ ಒಂದು 80 to 100 ವೆರೈಟೀಸ್ ಇದೆ ಈಗ ಸದ್ಯಕ್ಕೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅಂದ್ರೆ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ. ಇಲ್ಲಿ ಒಂದು ಪ್ರೈಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ? ಪ್ರೈಸ್ 2015 ಅಲ್ಲಿ ನನ್ನ ಫಸ್ಟ್ ಹೋಟೆಲ್ ಶುರು ಆಗಿತ್ತು ಹುಬ್ಳಿಲಿ. ಅವತ್ತಿನ ಮೆನುನೇ ಇವತ್ತು ರಿಪೀಟ್ ಮಾಡಿದ್ದೀನಿ, ಸೇಮ್ ರೇಟು. ನಿಮ್ ನೋಡ್ತಿರ್ಬೇಕು, ಅವತ್ತು ದಾಲ್ ಆಕ್ಚುಲಿ ತೂರ್ ದಾಲ್ ತೊಗರಿಬೇಳೆ ಅವತ್ತು 70 ರೂಪಾಯಿ kg ಇತ್ತು, ಇವತ್ತು 170 ರೂಪಾಯಿ ಆಗಿದೆ. ಆದ್ರೂ ನಾನು ದಾಲ್ ಫ್ರೈ ಅವತ್ತು 70 ರೂಪಾಯಿ ಸ್ಟಾರ್ಟ್ ಮಾಡಿದ್ದೆ, ಇವತ್ತು 70 ರೂಪಾಯಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ಜನಕ್ಕೆ ಪರಿಚಯ ಆಗ್ಲಿ ಸ್ವಲ್ಪ ದಿನ ಅಂತ. ಸೊ ಪ್ರೈಸ್ ಬಹಳ ಮಿನಿಮಲ್ ಇದೆ. ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವರ್ಕ್ ಇದೆಯೋ ಇಲ್ವೋ ಅಂತ. ಓಕೆ, ನಮ್ಮ ಓನರ್ ಅವರ ಇಂಟೆನ್ಷನ್ ಅಂತಂದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡನ್ನೂ ಕೂಡ ಬಂದಿರುವಂತವರು ಖುಷಿಯಾಗಿ ಅನ್ನನ ಸೇವಿಸಿ ಖುಷಿಯಾಗಿ ಅವ್ರಿಂದ ಹೊರಡಬೇಕು ಅಂತ ಇವರು ಸ್ಟಾಟಸ್ ಪ್ಲಾನ್ಸ್ ಎಲ್ಲ ಮಾಡಿದ್ದಾರೆ. ಇವ್ರ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ನಾವು ಆಶಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.